माता की जय, बोलो भारत माता की जय, जय जवान जय किसान, जय जवान जय किसान. ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ. ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ. ರೈತರನ್ನು ಪರಿಪರಿಯಾಗಿ ಕಾಡುತ್ತಿರುವಂತ ಸರ್ಕಾರಿ ಅಧಿಕಾರಿಗಳಿಗೆ, ರೈತರನ್ನು ಪರಿಪರಿಯಾಗಿ ಕಾಡುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಎಸ್ಕಾಂ ಖಾಸಗೀಕರಣಕ್ಕೆ, ಎಸ್ಕಾಂ ಖಾಸಗೀಕರಣಕ್ಕೆ ಭಾರತ್ ಮಾತಾ ಕಿ ಜೈ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಕರ್ನಾಟಕ ಬರಲಿ ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಜೈ ಜವಾನ್ ಜೈ ಕಿಸಾನ್. बोलो भारत माता की जय, बोलो भारत माता की जय, बोलो भारत माता की जय. ಖಾಸಗೀಕರಣ ಮಾಡೋದಕ್ಕೆ ನಮ್ದು ಯಾವಾಗೂ ವಿರೋಧ ಐತಿ. ಯಾಕಂದ್ರೆ ಅದು ಖಾಸಗೀಕರಣ ಮಾಡಿದ್ರೆ ನಮ್ಮ ರೈತರಿಗೆ ಬಹಳ ತೊಂದರೆ ಉಂಟಾಗ್ತೈತಿ. ಯಾಕಂತಂದ್ರೆ ಅವ್ರು ಸ್ಮಾರ್ಟ್ ಕಾರ್ಡ್ ಸಿಸ್ಟಮ್ ಮಾಡಿದಾರ, ಅದು ಯಾವಾಗ ಅಮೌಂಟ್ ಖಾಲಿ ಆಗ್ತೈತಿ ಹೇಳಕ್ ಬರಂಗಿಲ್ಲ. ಆ ಟೈಮಾಗ ಕರೆಂಟ್ ಇದ್ದವಾಗ ಅವ್ರದ್ದು ಅಮೌಂಟ್ ಖಾಲಿ ಆಗ್ಬಿಡ್ತಂದ್ರೆ ಅಲ್ಲಿ ನೀರು ಹಾಸಕ್ಕೆಲ್ಲ ಆಗಂಗಿಲ್ಲ. ಅದ್ರ ಸಲುವಾಗಿ ಏನೈತಿ ರೈತರಿಗೆ ಬಹಳ ಸಮಸ್ಯೆ ಆಕೈತಿ. ಯಾಕಂದ್ರೆ ಈಗಾಗಲೇ ಸರ್ಕಾರ 2 ಯೂನಿಟ್ ಕೊಡಾಕತೈತಿ. ಆದ್ರೂ ಇದು ಖಾಸಗೀಕರಣಕ್ಕೆ ಕೊಟ್ರ 5,000 ರೂಪಾಯಿ ಕಟ್ಟೋದಾಗ್ಬಿಡ್ತೈತಿ. ಹಂಗಾದವಾಗ ರೈತರದ್ದು ಅವ್ರ ಜೀವನ ಮಾಡ್ಕೊಳ್ಳೋದು ಅವರಿಗೆ ಕಷ್ಟ ಆಗೈತಿ. ಅಂತದ್ರೊಳಗೆ ಮತ್ತೆ ಕರೆಂಟ್ ಬಿಲ್ ಕಟ್ಟೋದು ಒಂದು ಸಮಸ್ಯೆ ಆಗ್ಬಿಡ್ತೈತಿ. ಎಷ್ಟೋ ದಿವಸಗಳಿಂದ, ಎಷ್ಟೋ ವರ್ಷಗಳಿಂದ ಸರ್ಕಾರ ತಮ್ಮ ತಾವೇ ಇಟ್ಕೊಂಡಿರೋದನ್ನ ಈ ಖಾಸಗೀಕರಣ ಮಾಡಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಾರೋ ಗೊತ್ತಿಲ್ಲ. ಇದೇನಾದ್ರೂ ಖಾಸಗೀಕರಣ ಮಾಡ್ಬೇಕಂತೇಳಿ ಅವ್ರು ಯಾವ್ದಾದ್ರು ಕುಮ್ಮತ್ತಿನಿಂದ ಮಾಡಾಕತ್ತಿದ್ರೆ ನಮ್ಮ ರೈತ ಸಂಘಟನೆ ವಿರೋಧ ಮಾಡಿ ದೇಶಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗ್ತದೆ. ಒಂದು ಕಂಬ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್. बोलो भारत माता की जय, बोलो भारत माता की जय. ಸ್ವಲ್ಪ ಹಿಡ್ಕೊರಿದ ಎಷ್ಟರಿಗೆ ಸ್ವಲ್ಪ ಆತ್ಮೀಯತೆಯಲ್ಲಿ ಹೋಗ್ಬೇಡ್ರಿ, ಒಂದು ಮನೆ ಮಾಡ್ಕೊಳ್ಳೋದೈತಿ ಮಾಡಾತಾರು. ಅವ್ರನ್ನ ಕರ್ರ ಅಲ್ಲಾಗ ಮಾಡೋಣ ಅನ್ನೋದಕ್ಕೆ ನಿಮ್ಮ ಮೊಬೈಲ್ ಕೊಡ್ರಪ್ಪ. ಎಲ್ಲಿ ಮಾಡ್ಬೇಕು ಹೇಳಿ. ವಿಜಯ್ ಶಿಂದೆ ಈಗ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದವರು ಅವರು ನಮ್ಮ ಒಕ್ಕೂಟದಕ್ಕ ಏನು ಸಂಬಂಧ ಇಲ್ಲ. ಅವರು ನಮ್ಮ ಒಕ್ಕೂಟದ ಏನು ಸೇರ್ಪಡೆ ಆಗಿಲ್ಲ. ಅವ್ರ ಕಾರ್ಯಕ್ರಮವನ್ನ ಅವ್ರು ಮಾಡಾಕತ್ತಾರ್ರಿ. ಈಗ ನಮ್ಮ ಒಕ್ಕೂಟದ ಏನ್ ಕಾರ್ಯಕ್ರಮ ಐತಲ್ಲ ಇದನ್ನ ನಾವು ಮಾಡೋಣ. ನೀನು ಅವ್ರ ಅಕ್ಕ ಏನ್ ಹೇಳ್ತಾರ ನಾಗರತ್ನಕರ, ಈಗ ನಾವು ಕಿತ್ತೂರು ಕರ್ನಾಟಕದ ರೈತ ಸಂಘ ಕೇಳ್ತಲ್ಲ, ನಾವು ಇವತ್ತೇನ್ ಬೀರಪ್ಪ ದೇಶದವ್ರ ಅವ್ರ ನೇತೃತ್ವದಲ್ಲಿ ಒಕ್ಕೂಟ ಮಾಡಿದೀವಲ್ಲ, ಆ ಒಕ್ಕೂಟದ ವತಿಯಿಂದ ರೈತ ಹುತಾತ್ಮ ದಿನಾಚರಣೆ ಜುಲೈ 21 ಕಾರ್ಯಕ್ರಮ ಮಾಡಬೇಕು. 1 ಡಿಸೆಂಬರ್ 23ಕ್ಕೆ ಬೈಲಂಗ್ಲ, ಖಾನಾಪುರ ದಿನ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದಾರ್ರಿ. ಅದನ್ನ ನಾವು ಮಾಡ್ತಾ ಇದ್ದೇವೆ. ಅವ್ರಿಗೇನಾರ ಬಂದ್ ಇದಕ್ಕೆ ಜಾಯಿನ್ ಆಗ್ಬೇಕಂದ್ರೆ ಬೀರಪ್ಪಜ್ಜ ಅವ್ರ ಕಡೆ ಬಂದು ಅವ್ರ ಆ ಕಾರ್ಯಕ್ರಮಕ್ಕೆ ಬರ್ಬೋದು. ನಾವೇನ್ ಬ್ಯಾಡ್ ಅಂತ ಹೇಳಂಗಿಲ್ಲ. ಆದ್ರೆ ಏನ ನಮ್ದು ಕಾರ್ಯಕ್ರಮ ನಾವು ಬೇರೆ ಮಾಡ್ಬೇಕಂತ ಮಾಡಿದ್ವಿ, ನಾವು ಮಾಡ್ತೀವಿ ಅಷ್ಟೇ. ಈಗಾಗಲೇ ಈಗ ಕೇಳಿ, ಈಗ ಹಿಂದೆ ಹೋಗೋದ್ ಬೇಡ, ದಯವಿಟ್ಟು ಊಟ ಟೈಮ್ ಆಗದೆ. ಇಲ್ಲಿ ವಯಸ್ಸಾಗಿರೋರು ಅವ್ರ ಕೇಳ್ಕೊಳ್ಳಿ. ಈಗೇನ್ ಜುಲೈ 21 ಕಾರ್ಯಕ್ರಮ, ಈಗ ನಮ್ಗೆ ಮನೆ ಬಾಗಿಲು ಕಾರ್ಯಕ್ರಮ ಬಂದಿದೆ. ಅದನ್ನ ಕೂಡ್ಲೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಏನೇನು ರೂಪುರೇಷೆ ಬೇಕೋ ರೆಡಿ ಮಾಡ್ಕೊಳ್ಳೋಣ. ಜುಲೈ 21 ಆದ್ಮೇಲೆ ಜುಲೈ 21 ಒಳಗಡೆ ಇಡೀ ಇವತ್ತೇನು ಉತ್ತರ ಕರ್ನಾಟಕದ ಕೆಚ್ಚೆದೆಯ ಎಲ್ಲರೂ ಹೇಳ್ಬಿಟ್ಟಿದ ಏನು ಉತ್ತರ ಕರ್ನಾಟಕದ ಎಲ್ಲ ಕೆಚ್ಚೆದೆಯ ಹೋರಾಟಗಾರರು, ರೈತ ಮಹಿಳೆಯರು ಆದಂತ ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ತಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿರೋದು, ಹಾಗೂ ಏನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಬೀರಪ್ಪ ದೇಶನೂರವರು ಸಂಗೊಳ್ಳಿ ರಾಯಣ್ಣ ನಾಡಿನಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡುವಂಥ ಒಂದು ಯುಗವನ್ನು ಈಗಾಗಲೇ ನಾವು 4 ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮ ತಮಗೆ ಬೀರಪ್ಪನವರಿಗೆ ರಿಮೈಂಡ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಅದನ್ನು ಇವತ್ತು ಒಬ್ಬರೇ ಏಕೈಕ ವ್ಯಕ್ತಿ, ಒಬ್ಬ ಹಿರಿಯವರು ಇವತ್ತು ಅದನ್ನ ಜ್ಞಾಪನಿಸಿದ್ರು.
ನಾನು ಆಕಸ್ಮಿಕವಾಗಿ ಒಂದು ಸಣ್ಣ ಒಂದು ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣ ಅಂತೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀನಿ. ಮೈಸೂರು ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ ಸಂದರ್ಭದಲ್ಲಿ ವೀರಪ್ಪ ದೇಶದವರು ಯಾವುದೋ ಮುಖಾಂತರ ನನ್ನ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಿಂಗೆ ಒಕ್ಕೂಟ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ಒಕ್ಕೂಟ ಹೋರಾಟಗಳನ್ನ ನಂಜುಂಡ ಸ್ವಾಮಿಯವ್ರ ಕಾಲದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋರು ಎಲ್ಲ ಕೌಡ್ ಹೊಡ್ಕೊಂಡು ಅವ್ರವ್ರಿಗೆ ಚೂರಿ ಹಾಕೊಂಡ್ಬಿಟ್ಟರು. ಸ್ವಾಮಿ ಬೇಡ ಸ್ವಾಮಿ, ನಮಗೆ ಒಕ್ಕೂಟ, ನೀವು ಬನ್ನಿ, ನಿಮ್ಮ ಸ್ನೇಹ ಇರಲಿ, ಮಾತಾಡೋಣ, ನೀವು ಬನ್ನಿ ಒಬ್ಬರೇ ಅಂತ ನಾನು ಕರಿತೀನಿ. ಒಬ್ಬರೇ ಬನ್ನಿ ಅಂತ ಕರೆದಾಗ ಒಂದು ವಾರ ದಿನ ಟೈಮ್ ತಗೋತಾರೆ ವೀರಪ್ಪ ದೇಶದವರು. ಆಗ ಅವ್ರ ಜೊತೆ ಬರೋದು ಒಂದು 5 ಜನ ಪಂಚಪಾಂಡವರು ಬರ್ತಾರೆ. ನಮ್ಮ ಭಾಗಕ್ಕೆ, ದಕ್ಷಿಣ ಕರ್ನಾಟಕಕ್ಕೆ ಪಂಚಪಾಂಡವರು ಒಂದು 5 ಜನ ಬರ್ತಾರೆ. ನಮ್ಮ ಮನೆಗೆ ಬರ್ತಾರೆ. ನಮ್ಮ ಜಿಲ್ಲೆ ಎಲ್ಲ ಟೂರ್ ಮಾಡ್ಕೊಂಡು ಎಲ್ಲ ಮುಖಂಡರುಗಳು ನೋಡ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ನಾನು ಮೈಸೂರು ವಾಸ. ಬಂದಾಗ ನಮ್ಮ ವೀರಪ್ಪಾಜಿಯವ್ರ ಜೊತೆ ನಮ್ಮ ಬಸಣ್ಣ ಬರ್ತಾರೆ. ಆಮೇಲೆ ನಮ್ಮ ಮಾಂತೇಶ್ ಗೌರಿ ಬರ್ತಾರೆ. ಆಮೇಲೆ ಸಾನ್ನಿಧ್ಯ ವಹಿಸಿದಂಥ ಶಾಂತಯ್ಯ ಸ್ವಾಮಿಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಗಳಿಂದ ಬಂದಂಥ ಎಲ್ಲ ರಾಜ್ಯಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಮುಖಂಡರಿಗೂ, ದೂರದಿಂದ ಬಂದಂಥ ಎಲ್ಲ ನಾಯಕರಿಗೂ ನಮಸ್ಕಾರ ತಿಳಿಸುತ್ತಾ, ಇವತ್ತಿನ ದಿವಸ ಏನು ನಮಗೆ ಈಗೆಲ್ಲ ಮಾತಾಡಿದ್ದೆಲ್ಲರಿಗೂ ಇದಾಗೈತಿ. ಈಗೆಲ್ಲ ಕೊನೆ ಹಂತದಾಗ ಬಂದೇವಿ. ನಾವು ಏನು ದೊಡ್ಡ ಭಾಷಣಕಾರಲ್ಲ, ಏನೋ ಒಂದು ಸಾಂಪ್ರದಾಯಿಕವಾಗಿ ಒಂದು ಭಾಷಣ ಮಾಡ್ತೀವಿ. ಈಗೇನು ಒಂದು ಮರಣ ಶಾಸನ ಮಾಡ್ತಿದ್ದಾರಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ವಿದ್ಯುತ್ ಶಕ್ತಿ ಖಾಸಗೀಕರಣ, ಇದು ರೈತರಿಗಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ನಾಗರಿಕರಿಗೂ ಅನ್ವಯಿಸ್ತದೆ. ಇದು ದೇಶದ ದಿವಾಳಿತನ ತೋರಿಸ್ತದೆ. ಇದು ದೇಶಕ್ಕೆ ಇವ್ರ ಸರ್ಕಾರ ಇವ್ರು ಯಾವ್ದಕ್ಕೆ ಆಳಿಸಿ ಕಳಿಸಿದವಪ್ಪ, ನಾವು ನಮ್ಮನ್ನು ಆಳ್ವಿಕೆ ಮಾಡಕ್ಕ, ಇದನ್ನ ಹೆಂಗ್ ಮಾಡಕ್ಕ ಇವ್ರನ್ನ ಆಳಿಸಿ ಕಳಿಸಿದೇವಿ. ಆದ್ರೆ ಇವರು ಖಾಸಗೀಕರಣ ಇವ್ರಿಗೆ ಅಧಿಕಾರ ನಡೆಸಕ್ಕಾಗಲಿಲ್ಲ ಅಂದ್ರೆ ಇವ್ರು ಯಾಕೆ ಇದನ್ನ ಮಾಡಬೇಕು? ಇವ್ರಿಗೆ ಯಾಕೆ ನಾವು ಆರಿಸಿ ಕಳಿಸ್ಬೇಕು? ಇವ್ರು ರಾಜೀನಾಮೆ ಕೊಟ್ಟು ಮನಿ ಬರಲಿ ಅಂತೇಳಿ ಈ ಒಕ್ಕೂಟದ ಮುಖಾಂತರ ನಾವು ಸರ್ಕಾರನ ಇದನ್ನ ಮಾಡಕ್ ಪ್ರಯತ್ನ ಮಾಡ್ತೇವೆ ಅಂತೇಳಿ ನಮ್ಮ ಎಲ್ಲ ನಾಯಕರು, ನಮ್ಮ ಹನುಮಂತಪ್ಪಣ್ಣ ದಿವಿಲಿಹಳ್ಳಿ ಅವರು, ಬಸನಗೌಡರಾಗ್ಲಿ, ನಮ್ಮ ಕೃಷ್ಣೇಗೌಡರಾಗ್ಲಿ, ಅಜ್ಜವರಾಗ್ಲಿ, ನಮ್ಮ ಮೇಡಮ್ಗಳಾಗ್ಲಿ, ಎಲ್ಲ ಮೇಡಮ್ಗಳು ಎಲ್ಲ ಹೆಸರು ತೊಗೊಳಕ್ಕಾಗಲ್ಲ, ಒಮ್ಮೆ ಹೇಳ್ಬಿಡ್ತೀನಿ. ದಯವಿಟ್ಟು ಬರೀ ಅಜ್ಜವ್ರ ಕಂದಿಟ್ಟು ಕೆಲಸ ಪಾಯಿಂಟ್ಗಳು ಚುಟುಕ ಅದು ಇಂಪಾರ್ಟೆಂಟ್. ಆ ವಿಷಯವಾಗಿ ನಾವು ಸ್ವಲ್ಪ ಮಾತಾಡ್ತೀವಿ. ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಯುರೇನಿಸ್ ರೈತ ಅಂತ ಹೇಳಿ ಅಪ್ಪಾಜಿ ಅವ್ರು ನೆನೆಸ್ಕೊತೀನಿ, ಕೃಷ್ಣೇಗೌಡರು ನೆನೆಸ್ಕೊತೀನಿ, ನಮ್ಮ ವೀರಪ್ಪಾಜಿ ನೆನೆಸ್ಕೊತೀನಿ, ಗೌಡರು ನೆನೆಸ್ಕೊತೀನಿ. ಇದೊಂದು ಲೀಡರ್ಶಿಪ್ ಒಳಗೆ ನಮ್ಮದು ಒಂದು ಚುಟುಕ ಅಂತಂದ್ರೆ ಏನಂತಂದ್ರೆ ಒಂದೇ ಒಂದು ಹೇಳಿ ನಿಮ್ಗೆ ಒಂದು ಸಭೆ ಕರೆದು ಕೃಷ್ಣೇಗೌಡರು ಇವ್ರ ಮುಖಾಂತರ ಇವರು ವೀರಪ್ಪಾಜಿ ಗೌಡರು ನಾವು ಹೋದ್ವಿ ಮೈಸೂರಿಗೆ. ಹೋದಾಗ 2 ದಿನ ವೇಟ್ ಮಾಡಿದ್ರು, ಫೈನಲೈಸೇಷನ್ ಆಗ್ತಾ ಇರಲಿಲ್ಲ ಒಕ್ಕೂಟ. 2 ದಿನ ಮಾನಸ ಗಂಗೋತ್ರಿ ಒಳಗೆ ಕಾಲೇಜ್ದಾಗ ನಾವು ರೂಮ್ ಕೊಡಿಸಿದ್ರು. ಕೃಷ್ಣೇಗೌಡರು ರೂಮ್ ಕೊಡಿಸಿ ಅಲ್ಲಿ ಇಟ್ಟರು. 2 ದಿನ ಆದ್ರೂ ಫೈನಲ್ ಆಗುವಂತು. ಅವ್ರಿಗೆ ಸಿಟ್ಟು ಬಂತು. ವೀರಪ್ಪಾಜ ಅವ್ರ ಜೊತೆಗೆ 3 ಮಂದಿ ಕೊಡಿ ಮಾತಾಡಿ ಒಂದು ಫೈನಲೈಸೇಷನ್ ಮಾಡಿದ್ರು. ಯಾರ್ಯಾರು ಏನು ಮಾಡಬೇಕು ಅಂದ್ರೆ ನಾ ಯಾಕೆ ಹೇಳ್ತಾರೆ ಒಂದೇ ಮಿನಿಟ್ ಅಂತ ಚುಟುಕಿ ಬರೇ ಒಂದು ಡಿಸಿಷನ್ ತೊಗೊಂಡ ಇನ್ನೂ ಫೈನಲ್ ಆಗಲ್ಲ ಅಂತ ಕೇಳಿದ್ರೆ ಬೆಳಿಗ್ಗೆ ಬಂದ ಅವ್ರಿಗೆ ಸಿಟ್ಟು ಬಂತು. ಪಟ್ಟಂತೇಳಿ 1 ತಾಸಿನಾಗ ಕುಂತು ಎಲ್ಲ ಫೈನಲೈಸೇಷನ್ ಮಾಡಿಬಿಟ್ರು. ಅದು ಗ್ರೇಟ್. ನನಗೆ ಅದಕ್ಕೆ ಹೋಗ್ಬಿಟ್ಟಿದ್ದೆ ನಾವು ಗ್ರೇಟ್ ಅಂತ ಲೀಡರ್ಶಿಪ್ ಬೇಕು. ಯಾವುದೇ ಒಕ್ಕೂಟ ಚೇರ್ಮನ್ ಆಗಿದ್ದಾರೆ, ಒಕ್ಕೂಟ ಅಧ್ಯಕ್ಷರು, ಕಾರ್ಯದರ್ಶಿನೂ ಕೂಡ ಅವರ. ಆದರೆ ಈ ಏನು ನೀವು ಇಂಡಸ್ಟ್ರೀದು ಇವರು ಲಾಸ್ ಎಲ್ಲ ಹೇಳ್ತಾರಲ್ಲ, ಇಂಥ ಡಿಸಿಷನ್ ತೊಗೋಬೇಕು ಹಿಂಗೆ ಬೇಕಾರೆ ಅವರ ನನ್ನ ಅಭಿಪ್ರಾಯ. ಅಂದ್ರೆ ಅಂಥ ಲೀಡರ್ಶಿಪ್ ಬೇಕು. ಈಗ ನಾನು ಹೇಳ್ತೀನಿ, ಒಂದು ಕರ್ನಾಟಕ ರಾಜ್ಯದೊಳಗೆ ಈ ಎಲ್ಲ ರೈತರ ನಮ್ಮ ಸಮಸ್ಯೆಗಳು ಏನದಾವ್ರಿ, ನಾವು ಯಾವುದೂ ಕುಡಿದೇವೆ. ಇದು ಕುಡಿದ ಮೇನ್ ಪ್ರಾಬ್ಲಮ್ ಏನು, ನಮ್ಮ ಸಮಸ್ಯೆ ಬಂದೈತಿ ಏನಪ್ಪ ಅಂದ್ರೆ ಮುಖ್ಯವಾದ ತಡಮೂತು ಬಂದದ್ದು ನಮಗೆ ಬರಗಾಲ. ಇದು ನೋಡ್ತೀನಿ, ಆ ಬರಗಾಲನ ಹೆಂಗೆ ನಾವು ಅದನ್ನು ಹೆಂಗೆ ತುಳಿದು ನಿಲ್ಲಬೇಕು, ನಮ್ಮ ಸರ್ಕಾರದಿಂದ ನಾವು ಏನು ಬೆನಿಫಿಟ್ ತಗೋಬೇಕು, ಮೇನ್ ಉದ್ದೇಶ ಅದು ಪಾಯಿಂಟ್.
ಇವು ನಾ ರಿಕ್ವೆಸ್ಟ್ ಮಾಡ್ಕೋತೀನಿ ಕೃಷ್ಣೇಗೌಡರಿಗೆ ಮತ್ತು ವೀರಪ್ಪನಿಗೆ ಎಲ್ಲರಿಗೂ ಒಂದು ಲೀಡರ್ಸ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಒಂದು ಬುಕ್ ಮಾಡಿ ಮೇನ್ ಪಾಯಿಂಟ್ಸ್ಗಳು ನಮ್ಮ ಏನದಾವ. ಈ ನಮ್ಮ ಸಭಾದಿಂದ ನಾವು ಎಲ್ಲರೂ ಮಾತಾಡಿದ್ದೀವಿ, ಯಾವ ಪಾಯಿಂಟ್ಗಳು ಯಾವ ಲೀಡ್ಸ್ ಯಾರ್ಯಾರು ಮಾತಾಡಿದ್ರು ಒಂದೊಂದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಇರ್ತವೆ. ಈಗ ಎಂ ಪಿ ಅವರು ಶುಗರ್ ಫ್ಯಾಕ್ಟ್ರಿ ಹೇಳಿದ್ರು, ಅವ್ರು ಹೇಳಿದರು, ಇವರು ಸರ್ ಮತ್ತು ಹಾವೇರಿಯವರು ನಮ್ಮ ಮೇಡಮ್ ಅವ್ರು ಹೇಳಿದರು, ಬಿಡ್ದಿದ್ದು ಹೇಳಿದರು. ಯಾವ್ಯಾವ ಪಾಯಿಂಟ್ಗಳು ಇಂಪಾರ್ಟೆಂಟ್ ಅದಾವೆ ಅವುಗಳನ್ನು ನೋಟ್ ಮಾಡ್ಬೋದು ಸರ್. ಅವ್ನು ನೋಟ್ ಮಾಡ್ಬೋದು, ಅದನ್ನು ಡಿಸಿಷನ್ ತಗೋದು. ಈಗ ನಮಗೆ ಇಂಪಾರ್ಟೆಂಟ್ ಏನಪ್ಪ ಫರ್ಟಿಲೈಸರ್ ಬಗ್ಗೆ ನೀವು ಚೆನ್ನ ಮಟ್ಟ ಮಾತಾಡಿದ್ರು ನಿಮಗೆ ನನಗೆ ಸಾಕಾಗೋದಿಲ್ಲ. ಅದ್ರ ಬಗ್ಗೆ ಒಂದು ಕುಳು ಕೊಡ್ತೀನಿ ನಿಮಗೆ. ಏನಪ್ಪ ಅಂದ್ರೆ ಒಂದು ಹಳ್ಳಿ ಒಳಗೆ ನಾನಾ ಒಂದು ಕಬ್ಜಾ ತಗೊಂಡಿದ್ದೆ ಸೊಸೈಟಿ. ಯಾಕೆ ಸೊಸೈಟಿ ನಾವು ಕಬ್ಜಾ ತೊಗೊಳಕ್ಕೆ ರೈತರಲ್ಲೇ ನಮಗೆ ಇಲ್ಲಿ ಶಕ್ತಿ ಇಲ್ಲ. ನಾವು ಹಳ್ಳಿ ಸೊಸೈಟಿ ನಾವು ಕಂಟ್ರೋಲ್ ಮಾಡೋಕೆ ನಮ್ಮಿಂದ ಸಾಧ್ಯ ಇಲ್ಲ. ನೀವು ಹೆಂಗೆ ರಾಜ್ಯ ಆಳಕ್ಕೆ ನಾವು ಹೆಂಗೆ ಕಂಟ್ರೋಲ್ ಮಾಡೋದು? ಒಂದೇ ಒಂದು ಮಾತು ಹೇಳ್ತೀನಿ, ಖಾನಾಪುರ ಮಡ್ಡಿದು ಚೈನಾ ಕ್ಲೇ ಅಂತ ಪೌಡರ್ ಸಿಗ್ತದ್ರಿ, ಅದಕ್ಕೆ ಯೂರಿಯಾ ಹಾಕ್ತಾರೋ ಮತ್ತು ಸೂಪರ್ DAP ಅಲ್ಲ ಸೂಪರ್ ಫಾಸ್ಫೇಟ್ ಹಾಕ್ತಾರೆ. ಹಾಕಿ ಪೈರಾಂಡ್ರನ್ನ ಕರ್ಸಾಕ್ ಹೆಚ್ಚಕಾಸ ಅದನ್ನು ಟ್ಯಾಬ್ಲೆಟ್ಸ್ ಮಾಡಿ ಮಾರಾಕತ್ತರು. ADA ಡಿಪಾರ್ಟ್ಮೆಂಟಿಂದ ಒಂದು ಅಪ್ಲಿಕೇಶನ್ ಕೊಟ್ಟಕಾಸ ಸೀಸ್ ಮಾಡಿಸಿದ್ರು. ನಮ್ಮ ಕರ್ನಾಟಕ ಸ್ಟೇಟ್ದೊಳಗೆ ಯಾವುದೇ ಲ್ಯಾಬ್ದೊಳಗೆ ಟೆಸ್ಟ್ ಮಾಡಿದ್ರೆ NPK ಇಲ್ಲ. ಅದನ್ನು ತಂದು ಭೂಮಿಯಾಗ ಹಾಕ್ತೀವಿ. ಹಾಕಾಸ ನಾವು ಕಟ್ತೀವಿ, ನಾ ಕಟ್ಟಿದ್ರೆ ಸ್ವತಃ ನೀವು ಕಟ್ತೀರಿ ಎಲ್ಲರೂ. ಅದನ್ನ ಕಟ್ಟಿದ್ದಿಂದ ಆ ಜಾಕ್ ಹಚ್ಚಿ ವ್ಯವಸ್ಥೆ ಹತ್ತಿ ಕಟ್ಟಿಗೆ ಪೆಂಟ್ ಹಾಗೆ ಇದು ಮೋಸ ಅಲ್ಲ ಹೇಳ್ರಿ. ರೈತ ಸಾಯಿದೆ ಇಲ್ಲೇ ಅಲ್ಲೇ ಸಾಯ್ತು. ಅವನ್ನೆಲ್ಲ ಬಿಡ್ತೀವಿ ನಾವು, ಉಳಿದನ್ನೆಲ್ಲ ನಮ್ ಬೇಡ ರಾಜಕೀಯ, ನನಗೆ ನಮ್ ಬೇಡ. ಇಂಥದನ್ನ ಕಂಡು ಹಿಡಿದ್ರಿ ಇಂಥದ್ರಿಂದ ಹಿಂಗಾತು, ಹಿಂಗೆ ಸುಧಾರಣೆ ಆಯ್ತು. ಫೆಡ್ರೇಷನ್ ಮೇನ್ ಇಂಪಾರ್ಟೆಂಟ್ ಸರ್. ನಾ ಹೇಳಿ ಫೆಡ್ರೇಷನ್ ಜಿಲ್ಲಾಕ್ಕೆ ಒಂದು ಫೆಡ್ರೇಷನ್. ಆ ಫೆಡ್ರೇಷನ್ ಒಳಗೆ ಎಲ್ಲ ಫರ್ಟಿಲೈಸರು, ಎಲ್ಲ ಕೆಮಿಕಲ್ಸು, ಎಲ್ಲ ಕಾಂಪ್ಲೆಕ್ಸು, ಎಲ್ಲ ಸ್ಟಾಕ್ ಇರ್ತದೆ. ಈ ಫೆಡ್ರೇಷನ್ಗೆ ಆರ್ಡರ್ ಕೊಡೋರು ಯಾರು? ಫಸ್ಟ್ ಸೊಸೈಟಿ ಸೆಕ್ರೆಟರಿ. ನೋಡ್ರಿ ಎಲ್ಲಿ ಹಿಡಿಬೇಕು ನಾನು ಹೇಳ್ತೀನಿ. ನೀವು ADA ಥ್ರೂ JDA ಥ್ರೂ ಫೆಡ್ರೇಷನ್ ಇಲ್ಲಿ ಹೋಗತ್ರ ಇವರೆಲ್ಲ ಡಿಪಾರ್ಟ್ಮೆಂಟ್ನವರು ಒಂದು ವರ್ಷದ ಬಜೆಟ್ ನಮ್ಗೆ DAP ಬೇಕು ಮತ್ತು ಯೂರಿಯಾ ಬೇಕು, ಇಂಪಾರ್ಟೆಂಟ್ ನಮ್ಗೆ. ಯಾಕೆ ಸಿಗ್ತಾ ಇಲ್ರಿ? ಯಾಕೆ ಅಡ್ವಾನ್ಸ್ ಇವ್ರು ಏನು ಆರ್ಡರ್ ಕೊಟ್ಟಿಲ್ಲ, ಆರ್ಡರ್ ಕೊಡಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ಕಟ್ಕೊಳ್ಬಾರ್ದು ರೈಸಿಂಗ್? ನಾವು ಮುಗಿ ನಾವು ಸೆಕ್ರೆಟರಿ ಹೇಳೋಣ, ನಮ್ಮ ತಮ್ಮ ಅಣ್ಣ ಯಾಣೋ ಅದ ಅಂತ ತಿಳ್ಕೊರಿ, ನಮ್ಮ ಮಕ್ಕಳು ಅದಾವ ಅಂತ ತಿಳ್ಕೊರಿ. ಅವ್ನಿಗೆ ಆರ್ಡರ್ ಮಾಡೋದು, ಕೊಡೋದು ಆರ್ಡರ್. ನಾವು ಸೈಡ್ ರೊಕ್ಕ ಇದ್ದೇನೆ